ಇವತ್ತು ರಾತ್ರಿ ನೀವು ಕನ್ಸಲ್ಲಿ ಬಂದಿದ್ರಿ ನನಗೆ. ಆ ಕನ್ಸಲ್ಲಿ ಇಲ್ಲ ಅದೇ ಹೇಳಿ ಅದನ್ನ ಹೇಳ್ಬಿಡ್ತೀನಿ. ಇವಾಗ ಕನ್ಸಲ್ಲಿ ಬಂದಿದ್ರಿ, ಆದರೆ ಕನ್ಸಲ್ಲಿ ಭಾಳ ಏನೇನೋ ಕಾಣಿಸ್ಕೊಂಡ್ಮೇಲೆ ನಮ್ಮ ಸಭಾಪತಿಗಳಿಗೆ ಈ ಥರ ಆಯ್ತಲ್ಲ ಅಂತೇಳಿ ಬೆಳಿಗ್ಗೆನೆ ಎದ್ದು ಓಡ್ ಬಂದೆ. ಅದೇ ಅರೆ ನೀವು ಆ ಸ್ವಾರಸ್ಯವನ್ನು ಹೇಳ್ಬೇಕಾದ್ರೆ ಸಮಾಧಾನ ಕೇಳ್ಬೇಕು. ಅಲ್ಲ ಆಮೇಲೆ ನನ್ ಮುಂದೆ ಹೇಳೋಣ, ನಾ ಕುರ್ಚಿ ಖಾಲಿ ಮಾಡಿದಂಗೆ ಆಗಿತ್ತ. ಅದಕ್ಕೆ ಇದೇನು ಗದ್ದಲ, ಈ ಗದ್ದಲ ನನ್ನ ಕೈಲಿ ತಡ್ಕೊಳಕ್ ಆಗೋದಿಲ್ಲ. ಒಂದ್ ನಿಮಿಷ ರವಿಕುಮಾರ್ ಅವರೇ, ಈ ಗದ್ದಲ ನನ್ನ ಕೈಲಿ ತಡ್ಕೊಳಕ್ ಆಗೋದಿಲ್ಲ. ನಾನು ಎಷ್ಟು ಅಂತ ಸಹಿಸಬೇಕು ಅಂತೇಳಿ ಬಹಳ ಗಲಾಟೆ ಮಾಡಿ ಸಿಟ್ಟು ಮಾಡ್ಕೊಂಡು ಹಿಡಿದು ಹೋಗ್ಬಿಡ್ತಾರೆ. ಯಾರ್ಯಾರೆಲ್ಲ ಬಂದು ಎಲ್ಲ ಮಂತ್ರಿಗಳು ಕರೆದ್ರು ಬರೋದಿಲ್ಲ ಕುರ್ಚಿಲಿ. ನಾನು ಸಭಾಪತಿಗಳು ಹಿಡಿದು ಹೋಗ್ಬಿಟ್ರಲ್ಲಪ್ಪ, ಈ ಥರ ಆಗೋಯ್ತಲ್ಲ ಪರಿಸ್ಥಿತಿ, ಇದು ನಡೆಯಂಗಿಲ್ಲಲ್ಲ ಅಂತೇಳಿ ಸಭಾಪತಿಗಳು ಖಾಲಿ ಮಾಡಿ ಹೋಗಿದ್ದಾರೆ. ಇಲ್ಲ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತೇಳಿ ಕೂತ್ಬಿಟ್ಟಾರೆ. ಅದಕ್ಕೆ ನಾನು ಕನಸಲ್ಲಿ ವಾಪಸ್ ಅವ್ರಿಗೆ ಹೇಳಿದೆ, ನೀವು ರಾಜೀನಾಮೆ ಗಿಮೆ ಅಂಥದಕ್ಕೆಲ್ಲ ಹೋಗಬೇಡಿ, ನಾವು ಬರ್ತೀವಿ, ಬಂದ ತಕ್ಷಣ ಎಲ್ಲ ಸರಿ ಮಾಡೋಣ ಅಂತ. ನಾನು ಇಲ್ಲಿ ಬಂದರೆ ಬೆಳಿಗ್ಗೆ ಪೀಠದಲ್ಲೇ ಕೂತಿದ್ರು. ನನ್ನ ಕನಸು ಸುಳ್ಳಾಗ್ಬಿಡ್ತು. ತಿಪ್ಪಣ್ಣ